ಹಾಯ್ ಎವ್ರಿವನ್, ನಾನು ನಿಮ್ಮ ಸ್ಮಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಡಿಸ್ನಿ ಸ್ಪ್ರಿಂಗ್ಸ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದು ಒರ್ಲ್ಯಾಂಡೋ ಫ್ಲೋರಿಡಾಲಿದೆ. ಇದು ಏನಿಲ್ಲ, ಶಾಪಿಂಗು ಮತ್ತು ಡೈನಿಂಗ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಕಾಂಪ್ಲೆಕ್ಸ್ ಅಂತೆ, ಜಸ್ಟ್ ಲೈಕ್ ಮಾಲ್. ಬಟ್ ತುಂಬ ಜನ ಇದನ್ನು ರೆಕಮೆಂಡ್ ಮಾಡಿದ್ರು, ಇದನ್ನು ನೋಡಲೇಬೇಕು, ಚೆನ್ನಾಗಿದೆ ಪ್ಲೇಸ್ ಅಂತ. ಸೊ ಅದಕ್ಕೆ ನಾವು ನೋಡ್ಕೊಂಡು ಹೋಗೋಣ ಅಂತ ಇವತ್ತಲ್ಲಿಗೆ ಬಂದಿದ್ದೀವಿ. ಕಾರ್ ಪಾರ್ಕ್ ಮಾಡಿ ಈಗ ಇದು ಮಾಲ್ ಒಳಗಡೆ ಎಂಟರ್ ಮಾಡ್ತಾ ಇದ್ದೀವಿ. ಇದೆಲ್ಲ ಸೆಕ್ಯೂರಿಟಿ ಥರ, ಇದು ಸ್ಕ್ಯಾನಿಂಗ್ ಚೆಕ್ ಇತ್ತು, ನಮ್ಮ ಇಂಡಿಯಲ್ಲಲ್ಲಿ ಮಾಲ್ ಇರುತ್ತಲ್ಲ ಆ ಥರ ಮಾಮೂಲಿ ಬ್ಯಾಗ್ ಚೆಕ್ಕು. ಪಾರ್ಕಿಂಗ್ ಲಾಟಲ್ಲೇ ಈ ಥರ ಇದನ್ನು ಸೆಟಪ್ ಮಾಡಿದರು ಎಂಟ್ರೆನ್ಸ್ ಬದಲು. ಪಾರ್ಕಿಂಗ್ ಇಳಿದು ಬಂದ ಕೂಡಲೇ ಈ ಫೌಂಟೇನ್ನು ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ. ಇದು ಮಾಲ್ ಚೆನ್ನಾಗಿ ಕಾಣಿಸ್ತಾ ಇದೆ ಹೊರಗಿಂದ. ಇನ್ನು ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿಂದಾನೇ ಬಂದಿದ್ದು ನಾವು, ಲೈನ್ ಗರಾಜ್ ಅಂತ ಇದೆಯಲ್ಲ, ಇಲ್ಲಿಂದ ಬಂದ ಕೂಡಲೇ ನನ್ನ ಮಗ ಇದು ರಾನ್ ಜಾನ್ ಸರ್ಫ್ ಶಾಪ್ ಅಂತ ನೋಡ್ದ. ಇಲ್ಲೇನೆ ಜಾಕೆಟ್ ಬೇಕಂತೆ ಅವನಿಗೆ, ಹುಡಿ ಅದನ್ನು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಈ ರಾನ್ ಜಾನ್ ಸರ್ಫ್ ಶಾಪ್ ಬಂದು ಫೌಂಡೆಡ್ ಇನ್ ನ್ಯೂ ಜರ್ಸಿ. ನಾವು ನ್ಯೂ ಜರ್ಸಿಲೇ ಇರೋದು. ನನ್ನ ಮಗ ನ್ಯೂ ಜರ್ಸಿಯಿಂದ ಹೋಗಿ ಫ್ಲೋರಿಡಾಲಿ ಜಾಕೆಟ್ ತೊಗೋಬೇಕು ಅಂತಂದ. ವೆರಿ ಫನಿ. ಬಟ್ ಈ ಟೀನೇಜರ್ಸ್ ಇವಾಗ ಏನು ಹೇಳೋಕ್ಕಾಗಲ್ಲ, ಅವ್ರದ್ದು ಎಲ್ಲೋ ಇರುತ್ತೆ ಮೂಡು. ಇವಾಗ ಇಲ್ಲಿ ಸ್ವಲ್ಪ ಡಿಸ್ನಿ ಹೂಡೀಸ್ ಬೇಕಿತ್ತು, ಅದಕ್ಕೆ ಡಿಸ್ನಿ ಶಾಪ್ ಹೋಗ್ತಾ ಇದ್ದೀವಿ. ನನ್ನ ಮಗ ಬರ್ತಿದ್ದಂಗೆನೆ ಪಾಕೆಟ್ಗೆ ಕತ್ರಿ ಹಾಕಿಸ್ದ. ಸಿಕ್ಕಾಬಡೆ ರಶ್ ಇದೆ. ನಿಮ್ಗೆಲ್ಲ ಡಿಸ್ನಿ ಕ್ಯಾರೆಕ್ಟರ್ಸು, ಸಾಫ್ಟ್ ಟಾಯ್ಗಳಾಗಿರ್ಬೋದು, ಹೂಡೀಸು, ಮ್ಯಾಗ್ನೆಟ್ಸು, ಮಗ್ಸು ಎಲ್ಲ ಸಿಗುತ್ತೆ ಇಲ್ಲಿ. ಅವರು ಪ್ರಿಟಿ ಮಚ್ ಇಷ್ಟೇ. ಆಮೇಲೆ ಅದೇ ಡಿಫ್ರೆಂಟ್ ಸೆಕ್ಷನ್ಸ್ ಎಲ್ಲ ಇದೆ, ಟಾಯ್ಸ್ಗಳು ಕೂಡ ಇದೆ ಇಲ್ಲಿ. ಹುಡುಗಿಯರು ಬಂದ್ರಂತೂ ಇಲ್ಲಿ ಅವ್ರಿಗೆ ಹಬ್ಬ ತಗೊಳಕ್ಕೆ ಲೈಕ್ ಬ್ಯಾಗ್ ಪ್ಯಾಕ್ಸು, ಸೂಟ್ ಕೇಸಸ್ಸು, ಜ್ಯುವೆಲ್ರಿ ಎಲ್ಲಾನು ಚೆನ್ನಾಗಿದೆ. ಫೈನಲಿ 2 ಅವರ್ ಸ್ಟೋರಲ್ಲಿ ಇದ್ವಿ. ನೀಟಾಗಿ ಆರ್ಗನೈಸೇ ಮಾಡಿಲ್ಲ. ಮಕ್ಳದು ಇದು ಎಲ್ಲ ಹುಡ್ಕೊಂಡು ಓಡಾಡಿ ಸಾಕಾಯ್ತು. ಯಾವುದೋ ಒಂದು ಸೆಟ್ ಆದರೆ ಸೈಜಸ್ ಸಿಗ್ತಾ ಇರಲಿಲ್ಲ, ಸೈಜಸ್ ಸಿಕ್ಕಿದ್ರೆ ಅದ್ರ ಪ್ಯಾಟರ್ನ್ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಫೈನಲಿ ಚೆನ್ನಾಗಿ ರಿಪ್ ಆಫ್ ಆಯಿತು ವಾಲ್ಟ್ ಡಿಸ್ನಿ ಸ್ಟೋರಲ್ಲಿ. ಅದನ್ನು ಮುಗಿಸಿ ಇವಾಗ ಇನ್ನೇನಾದರೂ ಬೇರೆ ನೋಡ್ಬೋದಾ, ಟೈಮ್ ಇದೆಯಾ ಅಂತ ನೋಡ್ತಾ ಇದ್ದೀವಿ. ಸ್ಟೋರ್ಸು ಅಷ್ಟೇ ಒಂಥರ ಚೆನ್ನಾಗಿದೆ ಇದು ಮಾಲು ನೋಡಕ್ಕೆ. ವೈಬ್ಸ್ ಆರ್ ವೆರಿ ಡಿಫ್ರೆಂಟ್ ಫ್ರಮ್ ರೆಗ್ಯುಲರ್ ಮಾಲ್ಸ್ಗಿಂತ. ಪ್ರಿಟಿ ಆಗಿದೆ ಎಲ್ಲ. ಸೋ ಪ್ರಿಟಿ. ಸ್ನೋನ ಸಿಮ್ಯುಲೇಟ್ ಮಾಡ್ತಾ ಇದ್ದಾರೆ.
ಇದೆಲ್ಲ ರೆಸ್ಟೋರೆಂಟ್ ಏರಿಯಾ ಅನ್ಸುತ್ತೆ. ಊಟಕ್ಕೆ ನನ್ನ ಮಕ್ಕಳು ಇಲ್ಲಿ ಟೀರೆಕ್ಸ್ ರೆಸ್ಟೋರೆಂಟ್ಗೆ ಹೋಗ್ಬೇಕಂತ ಅಂದ್ರು. ನೇಮ್ ಬರ್ಸಿದ್ವಿ. ಅಗೇನ್ ವೇಟ್ ಟೈಮ್ ಇಸ್ 1 hour 15 minutes ಫಾರ್ ಟೇಬಲ್ಗೆ. ಅವರು ಟೇಬಲ್ ರೆಡಿ ಆದಮೇಲೆ ಕಾಲ್ ಅಥವಾ ಮೆಸೇಜ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ನಾವು ಬೇರೆ ಕಡೆ ಮಾಲ್ ನೋಡೋಣ ಅಂತ ಬಂದ್ವಿ. ಇದು ರೈನ್ ಫಾರೆಸ್ಟ್ ಕೆಫೆ ಹತ್ರ ಈ ವಾಲ್ಕೆನೋ ಸಿಮ್ಯುಲೇಷನ್ ತರ ಮಾಡ್ತಾ ಇದಾರೆ. ಚೆನ್ನಾಗಿದೆ. ಇದು ಇನ್ಸೈಡ್ ರೈನ್ ಫಾರೆಸ್ಟ್ ಕೆಫೆ. ಅರೌಂಡ್ 1 hour 15 minutes ಆಯಿತು. ಇವಾಗ ಟೆಕ್ಸ್ಟ್ ಬಂತು ನಮಗೆ ಟೇಬಲ್ ರೆಡಿ ಇದೆ ಅಂತ. ಇವಾಗ ಟೇಬಲ್ಗೂ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮುಂದೆ ಇನ್ನೂ ಎಷ್ಟು ಜನ ಇದ್ದಾರೆ ಟೇಬಲ್ ಅಸೈನ್ ಆಗೋದು ಅವರು. ಆ್ಯಂಬಿಯನ್ಸ್ ಚೆನ್ನಾಗಿದೆ. ಈ ಸನ್ನು, ಪ್ಲಾನೆಟ್ಸು, ಡೈನೋಸಾರು ಥರ ಏನೋ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಅಕ್ವೇರಿಯಂ ಥರ ಮಾಡಿದ್ದಾರೆ. ನಮ್ಗೆ ಇಲ್ಲೇ ಸೀಟ್ ಸಿಕ್ತು. ಫುಲ್ಲು ಡೈನೋಸಾರ್ ರೋಡ್ ಮಾಡ್ತಾ ಇದೆ. ಚೆನ್ನಾಗಿದೆ. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಇಷ್ಟ ಆಗುತ್ತೆ. ಟೀರೆಕ್ಸಲ್ಲಿ ಊಟ ಮುಗಿಸಿ ಹೋಟೆಲ್ಗೆ ಬಂದ್ವಿ ನಾವು. ಊಟನೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಡಿಸ್ನಿ ಸ್ಪ್ರಿಂಗ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಯಾರಾದರೂ ಒರ್ಲ್ಯಾಂಡೋಗೆ ಬರ್ತಾ ಇದ್ದರೆ ಡೆಫಿನೆಟ್ಲಿ ಡಿಸ್ನಿ ಸ್ಪ್ರಿಂಗ್ಸ್ಗೆ ವಿಸಿಟ್ ಮಾಡಿ. ಚೆನ್ನಾಗಿದೆ ಪ್ಲೇಸು. ಇಟ್ ವಾಸ್ ಎ ಡಿಫ್ರೆಂಟ್ ವೈಬ್. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇಷ್ಟು ಹೇಳಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಸಿಗೋಣ. ನಾಳೆ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಬಾಯ್.